ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಕೂಡ ನಮ್ಮ ಈ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ನಿಮಗೋಸ್ಕರ ತಂದಿರೋಂಥದ್ದು ನೀವು ಕೂಡ ನ್ಯಾಚುರಲಾಗಿ ನಿಮ್ಮ ತಲೆಗೆ ಬಿಳಿ ಕೂದಲಿದ್ರೆ ಕಪ್ಪು ಮಾಡುವಂಥದ್ದು ನೋಡಿ. ಅದು ಕೂಡ ತುಂಬಾ ಸಿಂಪಲ್ಲಾಗಿ ನ್ಯಾಚುರಲಾಗಿ ನಿಮ್ಮ ತಲೆ ಕೂದಲು ಕಪ್ಪು ಮಾಡಿ ಈ ಥರ ನೋಡಿ ಎಷ್ಟು ಸಿಂಪಲ್ಲಾಗಿ ನಮ್ಮ ಕೈ ಬೆರಳು ಕೂಡ ಎಷ್ಟು ಕಪ್ಪಗಾಗಿರುವಂಥದ್ದು, ಹಾಗೆ ನಮ್ಮ ಕೂದಲು ಕೂಡ ನ್ಯಾಚುರಲಾಗಿ ಕಪ್ಪಗಾಗ್ತಾ ಇರುತ್ತೆ. ಇವಾಗ ನೋಡಿ ನೀವು ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ ಹಚ್ತಿರ್ತೀರ, ಅದು ಹೇರ್ ಪ್ಯಾಕು ನಮ್ಮ ಸೈಡ್ ಎಫೆಕ್ಟ್ ತುಂಬಾ ಜಾಸ್ತಿ ಕೊಡ್ತಾ ಹೋಗುತ್ತೆ. ಇವಾಗ ನಾವು ಹಚ್ತೀವಿ, ನೀವು ಆಮೇಲೆ ನೋಡಿ ಏನಾದರೂ ತಲೆ ಬಾಚುವಾಗ ಕೂಡ ಹೊಟ್ಟಿನ ಸಮಸ್ಯೆ ಆಗಲಿ ನಮ್ಮ ತಲೆ ಜಾಸ್ತಿನೇ ತುರಿಸ್ತಾ ಇರುತ್ತೆ. ಅದಕ್ಕಾಗಿ ಈ ಥರ ನೀವು ಏನೂ ಕೂಡ ಕೆಮಿಕಲ್ ಇರುವಂಥ ಹೇರ್ ಡ್ರೈ ಹಚ್ಚಬೇಡಿ. ನ್ಯಾಚುರಲ್ ಆಗಿರುವಂಥ ಕಲರ್ಗಳು ಹಚ್ತಾ ಹೋದರೆ ನಿಮ್ಮ ಕೂದಲು ನ್ಯಾಚುರಲಾಗಿ ಶೈನಿಂಗ್ ಆಗಿ ಕೂದಲು ಕಪ್ಪಾಗಿ ಕಾಣಿಸುತ್ತೆ. ಮತ್ತು ನೀವು ಎಷ್ಟು ನೋಡಿ ವಯಸ್ಸಾದರೂ ಕೂಡ ಹೆಂಗಾಗಿ ಕಾಣಿಸ್ತೀರಾ ಅಷ್ಟು ನ್ಯಾಚುರಲಾಗಿ ನಮ್ಮ ಕೂದಲು ಕಪ್ಪುಗಾಗುತ್ತೆ ವೀಕ್ಷಕರೇ. ಹಾಗಾದರೆ ನಿಮ್ಮ ಕೂದಲಿಗೂ ಕೂಡ ನ್ಯಾಚುರಲಾಗಿ ಕಪ್ಪು ಮಾಡಬೇಕಂದ್ರೆ ಈ ಹೇರ್ ಪ್ಯಾಕು ನೀವು ಕೂಡ ಹಚ್ತಾ ಬರ್ಬೋದು. ಹಾಗಾದರೆ ನನ್ನ ತಲೆಗೂ ಕೂಡ ಹಚ್ಚಿ ತೋರಿಸ್ತೀನಿ ಇವಾಗ ನೋಡಿ ತಲೆಯಲ್ಲಿ ಕೂದಲು ಕಡಿಮೆ ಇದೆ, ನನ್ನ ತಲೆ ಕೂದಲು ಕೂಡ ಜಾಸ್ತಿ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂದಾಗ ಈ ರೀತಿ ನೀವು ಕೂಡ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು ಹಚ್ಕೋಬೋದು. ಎಲ್ಲೆಲ್ಲಿ ಕೂದಲು ಕಡಿಮೆ ಇರುತ್ತಲ್ಲೋ ಅಲ್ಲೆಲ್ಲ ಜಾಸ್ತಿ ಹಚ್ಕೋಬೋದು. ಈ ರೀತಿ ಹಚ್ತಾ ಇದ್ದರೆ ನಿಮ್ಮ ಕೂದಲು ಜಾಸ್ತಿ ಬೆಳವಣಿಗೆ ಜಾಸ್ತಿ ಆಗ್ತಾ ಬರುತ್ತೆ. ಹಾಗೆ ನೋಡಿ ಎಲ್ಲಿ ಕೂದಲು ಕಡಿಮೆ ಇರುತ್ತೆ ಅಲ್ಲಿ ಹಚ್ತೀವಲ್ವ, ನಮ್ಮ ಕೂದಲು ನ್ಯಾಚುರಲಾಗಿ ನಮ್ಮ ಕೂದಲು ಜಾಸ್ತಿನೇ ಕಾಣಿಸುತ್ತೆ ನೋಡಿ. ಈ ರೀತಿ ಎಲ್ಲಿಗಾದರೂ ಹೋಗಬೇಕಂದಾಗ ನೀವು ಕೂಡ ಈ ರೀತಿ ಯೂಸ್ ಮಾಡ್ಕೋಬೋದು. ಯೂಸ್ ಮಾಡಿಕೊಂಡು ½ ಬಿಟ್ಕೊಂಡು ನೀವು ಸ್ವಲ್ಪ ನಾರ್ಮಲಿ ತಲೆ ವಾಶ್ ಮಾಡಿಕೊಂಡ್ರೆ ಸಾಕು. ಹಾಗಾದರೆ ಇವತ್ತಿನ ಈ ಹೇರ್ ಪ್ಯಾಕು ಯಾವ ಥರವಾಗಿ ಮಾಡ್ತೀನಿ, ಏನೆಲ್ಲ ಹಾಕ್ತೀನಿ ಅಂತ ನ್ಯಾಚುರಲಾಗಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡ್ಕೋಬೋದು. ಹಾಗಾದರೆ ಮಾಡೋದಕ್ಕಾಗಿ ಫಸ್ಟಿಗೆ ನೋಡಿ ಸ್ನೇಹಿತರೆ, ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಮೆಂತ್ಯ ಕಾಳು ತುಂಬಾ ಒಳ್ಳೆಯದನ್ಬೋದು. ಇದರಿಂದ ನಮ್ಮ ತಲೆ ಕೂದಲು ತುಂಬಾ ನ್ಯಾಚುರಲಾಗಿ ಕಪ್ಪಗಾಗುತ್ತೆ. ನ್ಯಾಚುರಲಾಗಿ ನಮ್ಮ ಕೂದಲು ಕೂಡ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಮ್ಮ ಕೂದಲಿಗೆ ಇವಾಗ ನೋಡಿ ಏನೆಲ್ಲ ನಮ್ಮ ಕೂದಲು ಜಾಸ್ತಿ ಉದುರ್ತಾ ಇದೆ ಅಂತೀವಲ್ಲ, ಅದು ಕೂದಲು ಕೂಡ ಉದುರುವಂಥ ತಡೆಗಟ್ಟುತ್ತೆ. ಅದಕ್ಕಾಗಿ ಈ ರೀತಿ ನೀವು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ನಾನಿವಾಗ. ಮೆಂತ್ಯ ಕಾಳು ಕೂಡ ಒಂದು ಹಿಡಿ ಮುಷ್ಟಿಯಷ್ಟು ಅಂದರೆ 1.5 ಸ್ಪೂನಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಇವಾಗ ನೋಡಿ ಒಂದು ಸ್ವಲ್ಪನೇ ತೊಗೊಂಡಿದ್ದೀನಿ, ನೀವು ಜಾಸ್ತಿ ಬೇಕಾದರೂ ಕೂಡ ಮಾಡಿ ಇಟ್ಕೋಬೋದು. ನಾನು ಇವಾಗ ನಿಮಗಾಗಿ ಎಷ್ಟು ಮಾಡಿ ತೋರಿಸ್ತೀನಿ ಅಂತ ನೋಡಿ ನೀವು ಕೂಡ. ಇವಾಗ ನಾನು ಆಲ್ಮೋಸ್ಟ್ 1.5 ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಈ ರೀತಿ ಮೆಂತ್ಯ ಕಾಳು ತೊಗೊಂಡು ನೀವು ಎಷ್ಟು ನ್ಯಾಚುರಲಾಗಿ ಕಲರ್ ಮಾಡ್ಕೋಬೋದಂತ ವಿಡಿಯೋ ಎಂಡ್ವರೆಗೂ ನೋಡಿ, ನೀವು ಕೂಡ ನೋಡಿ ಟ್ರೈ ಮಾಡಿ. ಹಾಗೆ ಒಂದು ಸಣ್ಣದೊಂದು ಬಾಣಲಿ ತೊಗೊಂಡಿದ್ದೀನಿ. ತುಂಬ ಸಣ್ಣದಿರುವಂಥದ್ದು ತೊಗೋಬೇಕು. ಬೇಕಾದರೆ ನೀವು ದೊಡ್ಡದು ತೊಗೊಳ್ಳಿ, ಸಣ್ಣದು ತೊಗೊಳ್ಳಿ, ನಿಮ್ಮ ಇಷ್ಟದ ತೊಗೋಬೋದು. ಇವಾಗ ಇದರಲ್ಲಿ ಮೆಂತ್ಯ ಕಾಳು ಹಾಕಿದ್ದೀನಿ ಸ್ನೇಹಿತರೆ. ಹಾಕ್ಕೊಂಡು ನಾನು ಇವಾಗ ಸ್ಟವ್ ಮೇಲೆ ಇದು ಚೆನ್ನಾಗಿ ಬಾಣಲಿ ಇಟ್ಕೋಬೇಕು. ಸಣ್ಣ ಉರಿನೇ ಇಟ್ಕೊಳ್ಳಿ. ಇವಾಗ ಇದು ನಾನು ಬಾಣಲಿ ಸ್ಟವ್ ಮೇಲೆ ಇಟ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಹಾಗೆ ನಾನು ಏನು ಮಾಡ್ತೀನಿ ಅಂದರೆ ಸಣ್ಣ ಉರಿ ಇಟ್ಕೊಂಡು ಬಿಟ್ಬಿಡ್ತೀನಿ. ಸ್ವಲ್ಪ ಸ್ಪೂನಿಂದ ಕೈ ಆಡಿಸ್ತಾನೆ ಇರಿ. ಇವಾಗ ನೋಡಿ ಚೆನ್ನಾಗಿ ಚಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಗಿ ನಮ್ಮ ಮೆಂತ್ಯ ಕಾಳು ಸ್ವಲ್ಪ ಕಪ್ಪು ಆಗುತ್ತಾ ಬರುತ್ತೆ. ಅದ್ರ ಜೊತೆಗೆ ನಾನು ಇವಾಗ ಟೀ ಪುಡಿ ಕೂಡ ಆ್ಯಡ್ ಮಾಡಿದ್ದೀನಿ. ನಾವು ನಾರ್ಮಲಿ ಟೀ ಮನೆಯಲ್ಲಿ ಮಾಡುವಂಥ ಪುಡಿ ಯಾವುದೇ ಇರಲಿ, ಇವಾಗ ಟೀ ಪುಡಿ ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ಅದು ನಿಮ್ಮ ಮನೇಲಿ ಯಾವುದಿರುವಂಥದ್ದು ಹಾಕ್ಕೋಬೋದು. ಹಾಕಿ ಅದನ್ನು ಕೂಡ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಟೀ ಪುಡಿ ಇದನ್ನ ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆ ಎಫೆಕ್ಟ್ ಸಿಗುತ್ತೆ. ಇವಾಗ ನೋಡಿ ಎಷ್ಟು ಎಣ್ಣೆ ಥರ ಕಾಣಿಸ್ತಾ ಇರುವಂಥ ಮೆಂತ್ಯ ಕಾಳು ನೋಡಿ, ಈ ಥರ ನೀವು ಕೂಡ ಫ್ರೈ ಮಾಡ್ಕೊಂಡು ತೊಗೋಬೇಕು. ತುಂಬಾ ಕಪ್ಪು ಕಲರ್ ಬರಬೇಕು ನೋಡಿ. ಮೆಂತ್ಯ ಕಾಳು ಕೂಡ ಉಬ್ಬಿರುತ್ತೆ ತುಂಬಾ ಚೆನ್ನಾಗಿ. ಈ ಥರ ನಾವು ಹಾಗೆ ಫ್ರೈ ಮಾಡ್ತಾಯಿದ್ರೆ ಈ ರೀತಿ ನೋಡಿ ಚೆನ್ನಾಗಿ ಅದರಲ್ಲಿ ಹೊಗೆ ಥರ ಬರುತ್ತೆ ನೋಡಿ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಗೋಬೋದು. ಈ ಥರ ಫ್ರೈ ಮಾಡಿರುವಂಥ ಮೆಂತ್ಯ ಕಾಳು ಚೆನ್ನಾಗಿ ಇವಾಗ ನಾನು ಕೆಳಗಡೆ ಇಳಿಸ್ತೀನಿ. ಆಮೇಲೆ ನಿಮ್ಮ ಹತ್ರ ಅಂಥದ್ದು ಏನೇ ಇರಲಿ ಕುಟ್ಟೋ ಕಲ್ಲಿದ್ರೆ ತೊಗೊಳ್ಳಿ, ಮಿಕ್ಸಿಯಲ್ಲಿ ಕೂಡ ಕುಟ್ಕೋಬೋದು. ನಾನು ಇವಾಗ ಒಂದು ಸಣ್ಣ ಗ್ಲಾಸ್ನಲ್ಲಿ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಕುಟ್ಟೋ ಕಲ್ಲಿಂದ ಚೆನ್ನಾಗಿದು ಪುಡಿ ಮಾಡ್ಕೊಂಡು ತೊಗೊಳ್ತೀನಿ.
ಪೂರ್ತಿ ಸಣ್ಣ ಪುಡಿ ಮಾಡ್ಕೊಂಡು ತಗೋಬೇಕು. ನಾವು ಮಿಕ್ಸಿಯಲ್ಲಿ ಕೂಡ ಹಾಕಿದ್ರೆ ಪೌಡ್ರ್ ಆಗುತ್ತೆ. ಸ್ವಲ್ಪ ಕೈಯಿಂದ ಕಷ್ಟಪಟ್ಟರೆ ನಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಕಲರ್ ಸಿಗುತ್ತೆ. ಹಾಗಂದರೆ ಎಷ್ಟು ಕೈಯಿಂದ ಕಷ್ಟಪಡ್ತೀವಿ ಅದು ಒಂದು ಸ್ವಲ್ಪ ಎಫೆಕ್ಟ್ ಜಾಸ್ತಿ ಸಿಗುತ್ತೆ. ಹಾಗಾಗಿ ನಾನು ಕೈಯಿಂದನೇ ಕೊಡ್ತಾಯಿದ್ದೀನಿ. ಇವಾಗ ಒಂದು 2 ನಿಮಿಷನೇ ಸಾಕು ನೋಡಿ. 2 ನಿಮಿಷದಲ್ಲಿ ಇದು ಪುಡಿ ಆಗಿಬಿಡುತ್ತೆ. ತುಂಬಾ ನ್ಯಾಚುರಲಾಗಿ ಕಲರ್ ಬರುವಂಥ ಪುಡಿ ರೆಡಿ ಆಗ್ತಾ ಇರೋದು. ಈ ಥರ ಕೂಡ ನ್ಯಾಚುರಲಾಗಿ ನೀವು ಕೂಡ ಹೇರ್ ಕಲರಿಗೆ ಯೂಸ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಇವಾಗ ನೋಡಿ ನಾವು ಏನು ಮಾಡ್ತೀವಿ, ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಹಚ್ತಾ ಇರ್ತೀವಿ. ಹಚ್ಕೊಂಡ್ರೆ ಏನು ನಿಮಗೆ 15 ದಿವಸದವರೆಗೂ ಕೂಡ ನಮ್ಮ ಕೂದಲು ಕಪ್ಪಾಗಿರುತ್ತೆ. ಆಮೇಲೆ ಮತ್ತೆ ಬಿಳಿ ಕೂದಲು ಹಾಗೆ ಕಾಣಿಸ್ತಾನೆ ಇರುತ್ತೆ. ಒಂದರಿಂದ ಒಂದು ಬಿಳಿ ಕೂದಲು ಹೆಚ್ಚಿಗೆ ಆಗುತ್ತೆ ಮಾತ್ರ ಕಡಿಮೆ ಆಗೋದಿಲ್ಲ. ಆವಾಗ ಈ ಥರ ನೀವು ಕೂಡ ನ್ಯಾಚುರಲಾಗಿ ಹಚ್ತಾ ಇರಿ, ನಿಮ್ಮ ಕೂದಲು ನ್ಯಾಚುರಲಾಗಿ ಕಪ್ಪಾಗ್ತಾ ಬರುತ್ತೆ. ಇವಾಗ ಕುಟ್ಟಿರೋಂಥ ಪುಡಿ ಇದೆಯಲ್ವ, ಅದು ಬೇರೆ ಒಂದು ಸ್ಪೂನ್ನಷ್ಟು ಬೇರೆ ಒಂದು ಬಟ್ಲಲ್ಲಿ ತೊಗೊಂಡಿದ್ದೀನಿ. ಹಾಕ್ಕೊಂಡು ಅದಕ್ಕೆ ನಾನೀಗ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡು ಇವಾಗ ಹೇರ್ ಪ್ಯಾಕಿಗೆ ರೆಡಿ ಮಾಡ್ತಾ ಇರುವಂಥದ್ದು. ನೋಡಿ ಎಷ್ಟು ಕಪ್ಪಗಾಗಿರುವಂಥ ಕಲರ್ ನೋಡಿ. ನೋಡಿದ್ರೇ ಇಷ್ಟು ನ್ಯಾಚುರಲಾಗಿ ನಮ್ಮ ತಲೆಗೆ ಕೂಡ ಕಪ್ಪು ಕಲರ್ ತುಂಬಾ ನ್ಯಾಚುರಲಾಗಿ ನಮ್ಮ ಕೂದಲು ಕಪ್ಪು ಮಾಡುತ್ತೆ ಸ್ನೇಹಿತರೆ. ಇವಾಗ ನೋಡಿ ಎಣ್ಣೆ ಹಾಕಿದ್ದೀನಿ, ನ್ಯಾಚುರಲಾಗಿರುವಂಥ ಕಲರ್ ರೆಡಿ ಆಯಿತು. ಈ ಥರ ಇರುವಂಥ ಕಲರು ನೀವು ವಾರದಲ್ಲಿ 2-3 ಸತಿ ನಿಮ್ಮ ತಲೆಗೆ ಹಚ್ತಾ ಇರ್ಬೋದು. ಹಚ್ತಾ ಇರುವಾಗ ನಿಮ್ಮ ಕೂದಲು ಬುಡದಿಂದ ಕಪ್ಪಗಾಗ್ತಾ ಬರುತ್ತೆ. ಹಾಗೆ ನಿಮ್ಮ ಕಲರ್ ಮೇಲಿಂದ ಕೂದಲು ಕೂಡ ಹಾಗೆ ಕಪ್ಪಾಗಿ ಉಳಿಯುತ್ತೆ. ಆ ರೀತಿ ನೀವು ಕೂಡ ರೀತಿ ಪೌಡ್ರ್ ರೆಡಿ ಮಾಡಿಕೊಂಡು ನ್ಯಾಚುರಲಾಗಿ ನಿಮ್ಮ ಕೂದಲಿಗೆ ಕಪ್ಪು ಮಾಡಿಕೊಳ್ಳಿ. ಇವಾಗ ನೋಡಿ ಒಂದು ಹಳ್ಳಿ ಕೂಡ ಎದ್ದಿದ್ರೆ ನಮ್ಮ ಹಳ್ಳಿ ಕೂಡ ಎಷ್ಟು ಕಪ್ಪು ಕಲರ್ ಬರ್ತಾರೋ ಅಂತ ನೋಡಿ. ಇದೇ ಥರವಾಗಿ ನಮ್ಮ ಕೂದಲು ನ್ಯಾಚುರಲಾಗಿ ಕಪ್ಪಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪೂರ್ತಿಯಾಗಿ ನೋಡಿ, ಇಷ್ಟ ಇಲ್ಲದರೂ ಸ್ಕಿಪ್ ಮಾಡ್ಬೋದು ಅಂತ ಕೇಳ್ತೀನಿ. ನ್ಯಾಚುರಲ್ ಆಗಿರುವಂಥದ್ದು ಯಾವುದೇ ಹೇರ್ ಪ್ಯಾಕು ಕೂಡ ಈ ನ್ಯಾಚುರಲ್ ಕಲರ್ ಸ್ವಲ್ಪ ಕಪ್ಪಗಾಗೋದಕ್ಕೆ ಟೈಮ್ ತಗೊಳುತ್ತೆ ನೋಡಿ. ಒಮ್ಮೆಗೆ ಕಪ್ಪಗಾಗೋದಿಲ್ಲ. ನೀವು ಟ್ರೈ ಮಾಡ್ತಾರೆ ನಿಮ್ಮ ಕೂದಲು ಕಪ್ಪಗಾಗುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.